ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾವು ಮಂಡನೆ ಮಾಡಿರ್ತಕ್ಕಂಥ ಆ ನಿರ್ಣಯ ಹಾಗೂ ಅದನ್ನು ಈ ಸದನ ಒಪ್ಪಿದ್ರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿ ಕೆಲವು ಮಾತುಗಳನ್ನು ಹೇಳಿದರು. ಅತ್ಯಂತ ದುರ್ದೈವ ಅಂದರೆ ಎರಡು ಭಾಗ ಇದರೊಳಗೆ, ಒಂದು ಆ ನಿರ್ಣಯ ಏನು ಅನ್ನೋದ್ರ ಬಗ್ಗೆ, ಇನ್ನೊಂದು ಪ್ರೊಸೀಜರ್ ಬಗ್ಗೆ ಬರ್ತೀನಿ ನಾನು. ನಿರ್ಣಯ ತಾವು ನೋಡಿರಬೇಕು, ಕರ್ನಾಟಕದ ಹಿತರಕ್ಷಣೆ ಮಾಡ್ತಕ್ಕಂಥ ಅಂಶಗಳನ್ನು ಮಾತ್ರ ಅದರಲ್ಲಿ ಕಾಣಿಸಿದ್ದೇವೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡಿದ್ದೇವೆ. ಅಂಕಿ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ, ಯಾವುದೂ ಮುಚ್ಚುಮರೆಯಿಲ್ಲ. ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚುಮರೆ ತರುವಂಥದ್ದೇನಿಲ್ಲ. ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ, ಇಷ್ಟು ಜನ ಶಾಸಕರು ಅದನ್ನ ಬೆಂಬಲಿಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದು ಕರ್ನಾಟಕದ ಒಕ್ಕೊರಲಿನ ಧ್ವನಿ. ಇದು 7 ಕೋಟಿ ಜನರ ಮನಸ್ಸದು. ಈ ಮನಸ್ಸನ್ನ ಅವಮಾನಗೊಳಿಸ್ತಕ್ಕಂಥ ಮಾತೇನು ತಾವು ಹೇಳ್ತಾ ಇದ್ದೀರಿ ನಿರ್ಣಯದ ಬಗ್ಗೆ, ನಾನು ತೀವ್ರವಾಗಿ ನಿಮ್ಮ ಮಾತನ್ನು ತಳ್ಳಿ ಹಾಕ್ತೀನಿ ಹಾಗೂ ನನ್ನದೇ ಆಗಿರ್ತಕ್ಕಂಥ ರೀತಿಯೊಳಗೆ ಅದನ್ನು ಖಂಡನೆ ಮಾಡ್ತೀನಿ. ಈ ಪ್ರೊಸೀಜರ್ ಲೆಕ್ಕಕ್ಕೆ ಬಂದರೆ ನಮ್ಮ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ತರಲಿ, ಅದನ್ನ ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರದೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಹತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ, ಆ ನಿರ್ಣಯ ಮಂಡನೆ ಮಾಡಿದ್ದೇವೆ, ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ. ಇದು ಕರ್ನಾಟಕದ ಧ್ವನಿ. ಇದು ಏನು ನಿರ್ಣಯ ಪಾಸ್ ಆಗಿದೆ, ಆ ನಿರ್ಣಯ ಕರ್ನಾಟಕದ ಧ್ವನಿ. ಇದು ಕೇವಲ ಕರ್ನಾಟಕದ ಧ್ವನಿ. ಇದು ಆದ್ದರಿಂದ ಆ ನಿರ್ಣಯವನ್ನ ನೀವು ಆತ್ಮಾವಲೋಕನೆ ಮಾಡ್ಕೊಳ್ಳಿ. ಕರ್ನಾಟಕ ಬೇಕು, ನಿಮಗೆ ರಾಜಕೀಯ ಬೇಕು, ಕರ್ನಾಟಕಕ್ಕೆ ನ್ಯಾಯ ಕೊಡಿಸ್ಬೇಕು, ಏನು ರಾಜಕೀಯ ಮಾಡಬೇಕು ಅನ್ನೋದನ್ನ ನೀವು ನಿರ್ಣಯಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಅವರು ಮಂಡನೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ.